ಹಲವಾರು ದಿನಗಳಿಂದ ಎಲ್ಲರಿಗೂ ಕಾಡ್ತಿರುವ ವಿದ್ಯಾರ್ಥಿಗಳಲ್ಲಿ ಕಾಡ್ತಿರುವ ಒಂದೇ ಪ್ರಶ್ನೆ ಬಸ್ ವ್ಯವಸ್ಥೆ. ಏನಂದರೆ ಯಾವುದೇ ಕಾರಣಕ್ಕೂ ಗೌರ್ಮೆಂಟ್ ಬಸ್ನ ಯಾವ ಎಂಪ್ಲಾಯೀಸ್ ಇದ್ದಾರೆ ಆ ಎಂಪ್ಲಾಯೀಸ್ಗಳಿಗೆ ಮೋಸ್ಟ್ಲಿ ನನ್ನ ಪ್ರಕಾರ ಡಿಪೋ ಮ್ಯಾನೇಜರ್ ಹೇಳಿರಬೇಕು, ವಿದ್ಯಾರ್ಥಿಗಳೆಲ್ಲೇ ನಿಲ್ಲಿಸಿದ್ರು ಅಥವಾ ಹೆಣ್ಮಕ್ಳು ಎಲ್ಲೇ ಕಂಡ್ರು ಬಸ್ ನಿಲ್ಲಿಸ್ಬೇಡ್ರಪ್ಪ ಫ್ರೀ ಇದೆ ಅಂತ ಮೋಸ್ಟ್ಲಿ ಹೇಳಿರಬೇಕು. ಯಾಕೆ ಈ ಪರಿಸ್ಥಿತಿ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತರಷ್ಟೇ ಅಲ್ಲದೆ ಹಲವಾರು ಜನ ವಿದ್ಯಾರ್ಥಿಗಳು ಸೊರಬ ಭಾಗದಿಂದ, ಶಿರಾಳಕೊಪ್ಪ ಭಾಗದಿಂದ, ಶಿಕಾರಿಪುರ ಭಾಗದಿಂದ ಬರೋ ವಿದ್ಯಾರ್ಥಿಗಳು ಗೌರ್ಮೆಂಟ್ ಬಸ್ಸನ್ನು ಬೆಂಬಲವಾಗಿ ಇಟ್ಕೊಂಡು ಗೌರ್ಮೆಂಟ್ ಬಸ್ಸಿಗೆ ಆಧಾರವಾಗಿ ಇಟ್ಕೊಂಡು ಬರ್ತಾ ಇದ್ದಾರೆ. ಪ್ರೈವೇಟ್ ಬಸ್ಗಳು ಕಮ್ಮಿ ಇರೋ ಕಾಲದಲ್ಲಿ ಇವಾಗ ಫ್ರೀ ಇದೆ ಅನ್ನೋ ಒಂದು ಉದ್ದೇಶಕ್ಕೆ ವಿದ್ಯಾರ್ಥಿಗಳು ಹಲವಾರು ಜನ ಗೌರ್ಮೆಂಟ್ ಬಸ್ಸನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಆದರೆ ಇವತ್ತಾಗಿರೋ ಪರಿಸ್ಥಿತಿ ಏನು ಅಂದರೆ, ವಿದ್ಯಾರ್ಥಿಗಳ ಜೊತೆ ಭಾಳ ಘೋರವಾಗಿ ನಡ್ಕೊಂಡಿರುವಂಥ ಡ್ರೈವರ್ ಮತ್ತು ಕಂಡಕ್ಟರ್ನ ಅಮಾನತುಗೊಳಿಸಬೇಕು ಅಂತ ಹೇಳಿ ನಾವು ಕೇಳ್ಕೊತಾ ಇದ್ದೀವಿ. ಇವತ್ತಿನ ಒಂದು ವಿಷಯ ಏನಂದರೆ, ಒಬ್ಬ ಕಂಡಕ್ಟರ್, ಸರ್ಕಾರಿ ಕಂಡಕ್ಟರ್ ಏನು ಮಾಡ್ತಾನೆ, ಸರ್ಕಾರಿ ಬಸ್ನಲ್ಲಿ ವಿದ್ಯಾರ್ಥಿಗಳು ಪ್ರಯಾಣ ಮಾಡಬೇಕಾದ್ರೆ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸೋದು, ಅವ್ರನ್ನ ಕರ್ಕೊಬಂದು ಬೆದರಿಸೋದು, ನಿಮಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಾನು ಹೇಳ್ತೀನಿ ಅಂತ ಮ್ಯಾನಿಪುಲೇಟ್ ಮಾಡುವ ಕೆಲಸವನ್ನು ಸರ್ಕಾರಿ ಬಸ್ನ ಕಂಡಕ್ಟರ್ ಒಬ್ಬ ಮಾಡ್ತಾ ಇದ್ದಾನೆ. ಅವ್ರ ವಿರುದ್ಧ ಕಠಿಣ ಕಾನೂನು ಕ್ರಮ ತಗೋಬೇಕು ಅಂತ ವಿದ್ಯಾರ್ಥಿ ಪರಿಷತ್, ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ನಡೆದಿರೋ ಒಂದು ಉದ್ದೇಶ, ಇವತ್ತಿಲ್ಲಿ ಇಷ್ಟೊಂದು ಪ್ರತಿಭಟನೆ ನಾವು ಎ ಸಿ ಆಫೀಸ್ನ ಬಳಿ ಮಾಡಬೇಕಿತ್ತು. ಇಲ್ಲಿ ಮಾಡ್ತಿರೋ ಒಂದೇ ಒಂದು ಉದ್ದೇಶ ಏನಂದರೆ, ಇವತ್ತು ನಡೆದಿರೋ ಘಟನೆ ಬೆಳಗ್ಗೆ ಈ ಎಲ್ಲ ವಿದ್ಯಾರ್ಥಿಗಳು ಯಾರು ಕಾಣ್ತಾ ಇದ್ದಾರೆ, ಸೊರಬ ರೋಡ್ನಲ್ಲಿ, ಸೊರಬ ಬಸ್ನಿಂದ ಸಾಗರಕ್ಕೆ ಬರುವ ಬಸ್ನಲ್ಲಿ ಹತ್ಕೊಂಡು ಕೂತಿರ್ತಾರೆ. ವಿದ್ಯಾರ್ಥಿ ಒಬ್ಬ ನಡ್ಕೊಂಡು ಹೋಗ್ತಿರೋದು ಅವನ ಸ್ನೇಹಿತರೊಬ್ಬರು ನೋಡಿ, ಅಣ್ಣ ಬಸ್ ನಿಲ್ಲಿಸಿ, ವಿದ್ಯಾರ್ಥಿ ಮಳೆಯಲ್ಲಿ ಹೋಗ್ತಾ ಇದ್ದಾನೆ, ನಮ್ಮ ಕಾಲೇಜಿಗೆ ಬರೋ ವಿದ್ಯಾರ್ಥಿ ಅಂತ ಹೇಳ್ತಾರೆ. ಆದರೂ ಕೂಡ ಯಾರು ಕಂಡಕ್ಟರ್ ಇರ್ತಾರೆ ಅವರು ಅಲ್ಲಿ ಬಸ್ ನಿಲ್ಲಿಸದೆ ತುಂಬ ದೂರದಲ್ಲಿ ಬಸ್ಸನ್ನು ತೊಗೊಂಡೋಗಿ ನಿಲ್ಲಿಸಲಿಕ್ಕೆ, ಯಾಕಣ್ಣ ಹಿಂಗೆ ಮಾಡ್ತೀಯಾ, ಮಳೆ ಬರ್ತಾ ಇದೆ, ತುಂಬ ದೂರದಲ್ಲಿ ಯಾಕೆ ನಿಲ್ಲಿಸ್ತೀಯಾ ಅಂತ ಕೇಳಿದ್ವಿ. ಒಂದೇ ರೀಸನ್ಗೆ, ನಿಮ್ಮ ಮನೆ ಬಸ್ಸಲ್ಲ, ನೀವೇನು ಅನ್ಕೋತೀರ ಅದನ್ನು ಮಾಡೋಕ್ಕಾಗಲ್ಲ, ನೀವೇನು ಮಾಡಿದ್ರು ನಡೆಯಲ್ಲ ಅಂತ ಹೇಳಿ ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ತಗೊಂಡು ಬಸ್ ನಿಲ್ಲಿಸ್ತಾರೆ. ಪೊಲೀಸ್ ಸ್ಟೇಷನ್ನ ಮುಂಭಾಗದಲ್ಲಿ ತಂದು ಬಸ್ ನಿಲ್ಲಿಸಿ ವಿದ್ಯಾರ್ಥಿಗಳನ್ನು ಇಲ್ಲೇ ಇಳಿಸಿ, ವಿದ್ಯಾರ್ಥಿಗಳನ್ನ ಇಲ್ಲಿ ಬಂದು ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ನವರಿಗೆ ಅವ್ರಿಗೆ ಫುಲ್ಲು ಯಾವ ಥರ ಬೇಕು ಅವ್ರಿಗೆ ಇಷ್ಟವಾದಂತ ಹೇಳಿ ಕಳಿಸ್ತಾರೆ. ಅದೇ ದಾರಿಯಲ್ಲಿ ಬರ್ತಿರುವಾಗ ನಾನು ಗಮನಿಸಿದ್ದು, ಪೊಲೀಸರೊಬ್ಬರು ಲಾಠಿಯನ್ನು ಹಿಡ್ಕೊಬಂದು ಹುಡುಗರಿಗೆ ಬನ್ನಿ ಒಳಗೆ ಬನ್ನಿ, ಒಳಗೆ ಬನ್ನಿ ಅಂತಿದ್ದಾರೆ. ಹುಡುಗರಿಗೆ ಆಗಿರೋದು ಅನ್ಯಾಯ, ಹುಡುಗರೇ ಮತ್ತೆ ಅದರಲ್ಲಿ ಪೊಲೀಸವ್ರ ಹತ್ರ ಬೈಸ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗ್ತಿದೆ. ಇದಕ್ಕೆಲ್ಲ ಏನು ರೀಸನ್ ಅಂದರೆ, ಪೊಲೀಸ್ನವರು ಕೂಡ ಒಂದು ಸ್ವಲ್ಪದಲ್ಲಿ ಗಮನವಿಟ್ಟು ನೋಡಬೇಕು. ಏನಂದರೆ ಯಾವ್ದು ಸಮಸ್ಯೆ ಆಗಿದೆ, ಏನು ಸಮಸ್ಯೆ ಆಗಿದೆ ಅಂತ ನೋಡೋವಂಥ ಕೆಲಸವನ್ನು ಪೊಲೀಸ್ನವರು ಮಾಡಬೇಕು. ಇದೇ ಟೌನ್ ಸ್ಟೇಷನಲ್ಲಿ ಪೊಲೀಸ್ನವರು ಅತ್ಯುತ್ತಮವಾದ ಕೆಲಸಗಳನ್ನು ಮಾಡಿದ್ದಾರೆ, ಮಾಡ್ತಾ ಕೂಡ ಇದ್ದಾರೆ. ಇವಾಗ ನೋಡಿ, ಸಾಗರದಲ್ಲಿ ಹಲವಾರು ಕಡೆ ಮನೆಗಳಿಗೆ ಕಳ್ಳತನ ಆಗಬಾರ್ದು ಅಂತ ಹೇಳಿ ಒಂದು ಹೊಸ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದೇ ಥರ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿರೋ ಥರ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಕೂಡ ಯೋಚನೆ ಮಾಡಬೇಕು. ಒಬ್ಬ ವಿದ್ಯಾರ್ಥಿ ಬರ್ತಾ ಇದ್ದಾನೆ ಅಂದರೆ ಬರೀ ಬಂಕ್ ಮಾಡಿ ಬರ್ತಾ ಇರಲ್ಲ ಸ್ವಾಮಿ, ಅವ್ರಿಗೆ ಸಮಸ್ಯೆ ಆಗಿರುತ್ತೆ, ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಬರ್ತಾ ಇರ್ತಾನೆ. ಇದೇ ಥರ ಪೊಲೀಸ್ನವ್ರು ಬಂದವ್ರಿಗೆಲ್ಲ ಎದುರಿಸ್ಬಿಟ್ಟು, ಈ ಹುಡುಗ ಇಲ್ಲಿ ಕಾಣ್ತಾ ಇದ್ದಾನೆ ನೋಡಿ, ಈ ಹುಡುಗಂಗೆ ಯೂನಿಫಾರ್ಮ್ ಎಲ್ಲಪ್ಪ ನಿಂದು ಅಂತ ಹೇಳಿ ಇಲ್ಲಿನೊಬ್ರು ಮೇಡಮ್ ಕಾನ್ಸ್ಟೇಬಲ್ ಇರ್ಬೋದು, ಅವ್ರು ಹೇಳಿದ್ರು ಏನಂತ, ನಿನ್ನ ಯೂನಿಫಾರ್ಮ್ ಎಲ್ಲಪ್ಪ ಅಂತ. ವಿದ್ಯಾರ್ಥಿ ಪರಿಷತ್ನ ನಾಯಕನಾಗಿ ನಾವು ಕ್ವಶನ್ ಮಾಡಕ್ಕೆ ಬಂದರೆ ಅದೇ ಪೊಲೀಸ್ ಅಧಿಕಾರಿ ಹೇಳ್ತಾರೆ, ನೀ ಯಾಕೆ ಕೇಳಕ್ಕೆ ಬರ್ತೀಯ, ನೀ ಆ ಬಸ್ಸಲ್ಲಿ ಇದೆಯಾ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಎಲ್ಲೋ ಒಂದು ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಿದೆ ಅಂತ ಕೇಳಕ್ಕೆ ನಾವು ಬಂದೇ ಬರ್ತೀವಿ ಸ್ವಾಮಿ, ಅದು ವಿದ್ಯಾರ್ಥಿ ಪರಿಷತ್ನ ಕರ್ತವ್ಯ. ಯಾವುದೇ ಒಬ್ಬ ವಿದ್ಯಾರ್ಥಿಗೆ ಏನೇ ಸಮಸ್ಯೆ ಆದರೂ ನಾವು ಅಲ್ಲಿ ಮುಂದೆ ಬಂದು ನಿಲ್ತೀವಿ. ವಿದ್ಯಾರ್ಥಿ ಪರಿಷತ್ ಇರೋದೇ ವಿದ್ಯಾರ್ಥಿಗಳ ಒಂದು ಏನು ಕಷ್ಟ ಇದೆ ಅದನ್ನು ಆಲಿಸೋದಕ್ಕೋಸ್ಕರನೇ ವಿದ್ಯಾರ್ಥಿ ಪರಿಷತ್ ಇರೋದು. ಅದನ್ನು ಮಾಡಬಾರ್ದು ಅಂತ ಹೇಳೋ ರೈಟ್ಸ್ ಯಾರಿಗೂ ಕೂಡ ಇಲ್ಲ. ಇದಾಗಿದೆ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಈ ಘಟನೆ ರಿಪೀಟ್ ಆಗಬಾರ್ದು. ಯಾಕಂದರೆ ಒಬ್ಬ ವಿದ್ಯಾರ್ಥಿ ಎಲ್ಲ ಒಂದು ಕಡೆ ಕ್ರೈಮ್ ನಡೀತಾ ಇದೆ ಅಂದರೆ ಕಂಪ್ಲೇಂಟ್ ಕೊಡೋಕ್ಕೆ ಬರೋಕ್ಕೆ ಹೆದರ್ತಾನೆ. ಯಾಕಂದರೆ ನನ್ನ ಮೇಲೆ ಹೇಳ್ತಾರೆ, ನನ್ನ ಯೂನಿಫಾರ್ಮ್ ಇಲ್ಲ ಅಂತ ಹೇಳ್ತಾರೆ, ನಂದು ಶೂ ಇಲ್ಲ, ID ಕಾರ್ಡ್ ಇಲ್ಲ ಅಂತ ಹೇಳ್ತಾರೆ ಅಂತ ಹೇಳಿ ಹೆದರಂಥ ಪರಿಸ್ಥಿತಿ ಆಗಬಾರ್ದು. ಪೊಲೀಸ್ ಇರೋದು ಎಲ್ಲ ಜನಸಾಮಾನ್ಯರ ರಕ್ಷಣೆಗೆ ಅನ್ನೋದು ಆಗಬೇಕು. ಈ ಎರಡು ವಿಚಾರದ ಬಗ್ಗೆ ಇವತ್ತು ಪ್ರಸ್ತಾವನೆ ಮಾಡಬೇಕಿತ್ತು. ಇದೆಲ್ಲದರೂ ಮುಖಾನ ನಾವು ಒಂದು ಹೇಳ್ತಾ ಇರೋದು, ಯಾವ ಒಬ್ಬ ಕಂಡಕ್ಟರ್ ಇವತ್ತು ಇದು ಮಾಡಿದ್ದಾರೆ, ಇವಾಗ ಕೂಡ ಬಸ್ ಹೋಯಿತು, ಅವ್ರನ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆ ಬಸ್ಸಲ್ಲಿರೋ ಕಂಡಕ್ಟರ್ ಮತ್ತೊಮ್ಮೆ ಇದನ್ನು ರಿಪೀಟ್ ಮಾಡಿದರೆ ಡಿಪೋ ಎದುರುಗಡೆ, ಸಾಗರದ ಡಿಪೋ ಏನಿದೆ ಅಲ್ಲಿಗೆ ನಾವು ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಇವತ್ತು ಸಾಂಕೇತಿಕವಾಗಿ ಮಾಡ್ತಿದ್ದೀವಿ. ಮುಂದಿನ ದಿನಗಳಲ್ಲಿ ಮುಖ್ಯ ಹಾಕುವ ಕೆಲಸವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಡೆಯಿಂದ ಮಾಡ್ತೀವಿ ಅಂತ ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಕಂಡಕ್ಟರ್ನ ಸಸ್ಪೆಂಡ್ ಮಾಡ್ತಾರೆ. ಪ್ರತಿ ಸತಿಯೂ ವಿದ್ಯಾರ್ಥಿಗಳ ಮೇಲೆ